ಜಾನಪದ ಶೈಲಿಯ ಹಾಡುಗಳನ್ನು ಇತ್ತೀಚಿನ ದಿನಗಳಲ್ಲಿ ಅಶ್ಲೀಲವಾಗಿ ಡಬಲ್ ಮೀನಿಂಗ್ ಪದಗಳನ್ನು ಬಳಸಿ ಹಾಡುತ್ತಿರುವುದು ಹೆಚ್ಚಾಗಿದೆ. ಇದರಿಂದ ಜನಪದ ಕಲೆಗೆ ಹಾಗೂ ಕಲಾವಿದರಿಗೆ ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘದ ಅಧ್ಯಕ್ಷರಾದ ಟಿ ಪರಮೇಶ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಕಡೆಗೆಲ್ಲ ಹೋಗ್ಬಿಟ್ರೆ ಈಗ ಅಲ್ಲಿ ಸರ್ ಅಲ್ಲಿ ನಮ್ಮ ಕಲಾವಿದರ ಸ್ನೇಹಿತರೆಲ್ಲ ಅವರು ಈಗ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ನಿಜವಾದ ಕಲಾವಿದರಿಗೆ ಬೆಲೆ ಸಿಗ್ತಾರೆ ಸರ್, ಕಾರ್ಯಕ್ರಮಗಳು ಸಿಗ್ತಲ್ಲ. ಅಶ್ಲೀಲವಾಗಿ ಸಾಹಿತ್ಯನ ಬರೆದು ಅವರೇ ಇವತ್ತು ಹೀರೋಗಳಾಗ್ತಾರೆ. ನಾವು ಇದನ್ನ ಅನ್ಕೊಂಡು ನೋಡೋದು ನಮಗೆ ಅವಕಾಶಗಳು ಕಡಿಮೆ ಆಗ್ಬಿಡುತ್ತೆ ಸರ್. ಹಾಗಾಗಿ ನಿಮ್ಮ ಪತ್ರಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಇದಕ್ಕೊಂದು ಇದನ್ನು ಕಾಣ್ಕೊಡ್ತಾರೆ. ಹಾಗಾಗಿ ನಾವು ಯೋಚನೆ ಮಾಡ್ತೀವಿ ಅಷ್ಟೇ. ಬೇರೆ ಕಡೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರೆ ಬರೀ ಹೊರಗಡೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಫುಲ್ ಕಾಸ್ಟ್ಯೂಮ್ ಅಂತಂದು ಹೇಳಿ ನೋಡ್ತಿದ್ದಾರೆ. ಮ್ಯೂಸಿಕ್ ಮೈದಾರಿ ಅವರು ಎಲ್ಲ ಡಬಲ್ ಮೀನಿಂಗ್ ತುಂಬಾ ಫೇಮಸ್ ಆಗಿರೋದು ಹಂಗೆ ಮಾಡ್ತಾರಲ್ಲ ಸರ್. ಸರ್ ಹಾಡುಗಾರಿಕೆ ಬೆಲೆ ಇಲ್ಲ ಸರ್. ಈಗ ಈ ಜನಪದ ಉಟ್ಕೊಂಡಾಗಿಂದ ನಾವು ಇಲ್ಲಿ ಹೋಗಕ್ಕೆ ಅವಕಾಶ ನಮಗೆ ಹಂಗಾಗ್ಬಿಡುತ್ತೆ. ಜಾನಪದ ಸರಿ ಇದೆ, ಬಟ್ ಇವರು ಜಾನಪದ ಚೆನ್ನಾಗಿದೆ ಸರ್. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಪದ ಕಲೆ ನಮ್ಮ ನಾಡಿನ ಸಂಸ್ಕೃತಿಗೆ ಆಧಾರವಾಗಿದ್ದು ಅದನ್ನ ವ್ಯಾಪಾರಿಕ ಉದ್ದೇಶಕ್ಕಾಗಿ ವಿಕೃತಗೊಳಿಸುವುದು ಅಪಾಯಕಾರಿ ಬೆಳವಣಿಗೆ ಎಂದರು. ಈ ಅಶ್ಲೀಲ ಪ್ರವೃತ್ತಿಗೆ ತಕ್ಷಣವೇ ಕಡಿವಾಣ ಹಾಕಬೇಕು ಎಂದು ಅವರು ಒತ್ತಾಯಿಸಿದರು. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಸುಮಾರು 15-20 ಸಾವಿರ ಕೊಡ್ತೀವಿ. ನಾಳೆ ಕಾರ್ಯಕ್ರಮ ಇದೆ, ಅವ್ರಿಗೆ 15 ಸಾವಿರ ಕೊಡಬೇಕು. ಮಟ್ಟಕ್ಕೆ ನಾವು ಪುಟ್ಟಣ ವಾದ್ಯ ಮಂಟಪ ಅಂತೇಳಿ ಮಾಡಿದ್ದಾರೆ. ಅದರ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಆನಂದ್ ಕುಮಾರ್ ಅವರು ದೊಡ್ಡ ನಮ್ಮ ತಿಪ್ಪೇಸ್ವಾಮಿ ಅವರೆಲ್ಲ ಇದ್ದಾಗ ಅಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಈಗ ಮತ್ತೆ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕಲಾವಿದರಿಗೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. 15 ದಿನಕ್ಕೆ ಒಂದು ಕಾರ್ಯಕ್ರಮ ದಾವಣಗೆರೆಯಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹಿರಿಯ ಕಲಾವಿದರಲ್ಲಿ ದಾವಣಗೆರೆಯ ಶ್ರೀಮತಿ ಮೀನಾ ಆನಂದ್ ಕುಮಾರ್ ಭಾರತೀಯ ಆರ್ಕೆಸ್ಟ್ರಾ ಮಾಲೀಕರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಇಟ್ಕೊಂಡಿದ್ದೀವಿ. ಹಾಗೆ ಮತ್ತೊಬ್ಬ ಹಿರಿಯ ಕಲಾವಿದರು ಆರ್ ತಿಪ್ಪೇಸ್ವಾಮಿ ನ್ಯೂ ಟಾಪ್ ಮೆಲೋಡಿ ಆರ್ಕೆಸ್ಟ್ರಾ ಕಾವೇರಿ ಸೌಂಡ್ ಸಿಸ್ಟಮ್ ಅಂತ ಇದೆ, ಅವರಿಗೂ ಕೂಡ. ಹಾಗೆ ಮತ್ತೊಬ್ಬ ಕಲಾವಿದರು ಚಿಂದೋಡಿ ಶಂಭುಲಿಂಗಪ್ಪ ಅಂತೇಳಿ ಮತ್ತೊಬ್ಬ ಅದ್ಭುತವಾದ ಗಾಯಕರು. ದಾವಣಗೆರೆ ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಜನ ಸಾಂಸ್ಕೃತಿಕ ಕಲಾವಿದರಿದ್ದು ಸರ್ಕಾರದಿಂದ ಯಾವುದೇ ಸಮರ್ಪಕ ಸೌಲಭ್ಯಗಳು ದೊರೆಯುತ್ತಿಲ್ಲ ಎಂದು ಅವರು ದೂರಿದರು. ಕಲಾವಿದರ ಬದುಕಿಗೆ ಭದ್ರತೆ ನೀಡುವ ಸಲುವಾಗಿ ಆಶ್ರಯ ಮನೆಗಳನ್ನು ನಿರ್ಮಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದರು. ನಾಳೆ ಈ ಒಂದು ದಾವಣಗೆರೆ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘನ 60 ಜನ ಕಲಾವಿದರಿದ್ದೀವಿ. ದಾವಣಗೆರೆ ಮತ್ತು ಹರಿಯಾಣದಲ್ಲಿ ಒಟ್ಟು ಡಿಸ್ಟಿಕ್ ಅಲ್ಲಿ 60 ಜನ. ಈಗೆಲ್ಲ ಅದರಲ್ಲಿ ಗಾಯಕರಿದ್ದಾರೆ, ಸೌಂಡ್ ಆಪರೇಟರ್ ಇದ್ದಾರೆ, ನೃತ್ಯ ಕಲಾವಿದರಿದ್ದಾರೆ, ಎಲ್ಲಾ ತರ ಹಾಡುತ್ತಿದ್ದಾರೆ. ಜಾನಪದ, ಸುಗಮ ಸಂಗೀತ ಎಲ್ಲಾ ಗೀತೆಗಳು ಆಡ್ತಕ್ಕಂಥ ಕಲಾವಿದರು ನಮ್ಮಲ್ಲಿ ಇದ್ದಾರೆ. ನಮ್ಮ ಅಸೋಸಿಯೇಷನ್ಗೆ ಮತ್ತೆ ನಾಳೆ ನೀವು ಗೊತ್ತಿರೋಗೆ 28ಕ್ಕೆ ನಾಳೆ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಕೊಂತ ಇದ್ದೀವಿ. ನಾವೆಲ್ಲ ಕಲಾವಿದರು ಸೇರಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯವರು ನಡೆಸಿಕೊಟ್ಟಿದ್ದಾರೆ. ಉದ್ಘಾಟನೆಯನ್ನ ತಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ನಗರಾಭಿವೃದ್ಧಿ ಮತ್ತು ಹರಿಹರ ಕೆ ದಿನೇಶ್ ಶೆಟ್ಟರ್ ಅವರು ಈ ಒಂದು ಇದು ಮಾಡಿದ್ದಾರೆ. ಒಂದು ಸಂಸ್ಕೃತಿ ಇಲಾಖೆಗಳಲ್ಲಿ ಇನ್ನು ದಾವಣಗೆರೆ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಡಿಸೆಂಬರ್ 28ರಂದು ನಗರದ ಶಿವಯೋಗಿ ಮಂದಿರದಲ್ಲಿ ಸಂಜೆ 5 ಗಂಟೆಗೆ ಜರುಗಲಿದೆ. ವಿರಕ್ತ ಮಠದ ಬಸವಪ್ರಭು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನ ಸನ್ಮಾನಿಸಲಾಗುವುದು ಎಂದು ಸಂಘವು ತಿಳಿಸಿದೆ. 10 ಜನ ಕಲಾವಿದರಿದ್ದೀವಿ ದಾವಣಗೆರೆ ಮತ್ತು ಹರಿಯಾಣದಲ್ಲಿ ಒಟ್ಟು ಡಿಸ್ಟಿಕ್ ಅಲ್ಲಿ 60 ಜನ. ಈಗೆಲ್ಲ ಅದರಲ್ಲಿ ಗಾಯಕರಿದ್ದಾರೆ, ಸೌಂಡ್ ಆಪರೇಟರ್ ಇದ್ದಾರೆ, ನೃತ್ಯ ಕಲಾವಿದರಿದ್ದಾರೆ, ಎಲ್ಲಾ ತರ ಹಾಡೋ. ನಮ್ಮ ದಾವಣಗೆರೆ ಅದು ಸುತ್ತಮುತ್ತ ಯಾವುದೂ ಇಲ್ಲ. ಇವಾಗ ಕೆಲವೊಂದು ಹೊಸಪೇಟೆಯಿಂದ ಹೋದಂದ್ರೆ ಉತ್ತರ ಕರ್ನಾಟಕ ಕಡೆಗೆಲ್ಲ ಹೋಗ್ಬಿಟ್ರೆ ಈಗ ಅಲ್ಲಿ ಸರ್ ಅಲ್ಲಿ ನಮ್ಮ ಕಲಾವಿದರ ಸ್ನೇಹಿತರೆಲ್ಲ ಅವರು ಈಗ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ನಿಜವಾದ ಕಲಾವಿದರಿಗೆ ಬೆಲೆ ಸಿಗ್ತಲ್ಲ ಸರ್, ಕಾರ್ಯಕ್ರಮಗಳು ಸಿಗ್ತಲ್ಲ. ಅಶ್ಲೀಲವಾಗಿ ಸಾಹಿತ್ಯನ ಬರೆದು ಅವರೇ ಇವತ್ತು ಹೀರೋಗಳಾಗ್ತಾರೆ. ನಾವು ಇದನ್ನ ಅನ್ಕೊಂಡು ನೋಡೋದು ನಮಗೆ ಅವಕಾಶಗಳು ಕಡಿಮೆ ಆಗ್ಬಿಡುತ್ತೆ ಸರ್. ಹಾಗಾಗಿ ನಿಮ್ಮ ಪತ್ರಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಇದಕ್ಕೊಂದು ಇದನ್ನು ಕಾಣ್ಕೊಡ್ತಾರೆ. ಹಾಗಾಗಿ ನಾವು ಯೋಚನೆ ಮಾಡ್ತೀವಿ ಅಷ್ಟೇ. ಬೇರೆ ಕಡೆ ಎಲ್ಲ ಬಂದು ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರೆ ಬರೀ ಹೊರಗಡೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್, ಹನುಮಂತಪ್ಪ, ಶ್ರೀಮತಿ ಮೀನಾ ಆನಂದರಾಜ್, ತಿಪ್ಪೇಸ್ವಾಮಿ, ಚಿಂದೋಡಿ ಶಂಭುಲಿಂಗಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಾವಿದರಿಗೆ ನಾಟಕ ಆಗಲಿ ಒಂದು ಸಾಂಸ್ಕೃತಿಕ ಯಾವುದೇ ಒಂದು ವೇದಿಕೆ ಮಾಡಬೇಕಾದ್ರೆ ಕರ್ನಾಟಕದ ಎಲ್ಲಾ ರಾಜ್ಯ, ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕುಗಳು ಒಂದು ರಂಗಮಂದಿರ ಅಂತ ಇದೆ, ಒಂದು ಸಭಾಂಗಣ ಅಂತ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆಯಲ್ಲಿ ಇಲ್ಲ, ಬೇರೆ ಕಡೆ ಎಲ್ಲ ಇದೆ.
ದಾವಣಗೆರೆಗೆ ಎಲ್ಲೂ ಇಲ್ಲ.